ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು. ನಿಮ್ಮೆಲ್ಲರನ್ನ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಸ್ವಾಗತಿಸುತ್ತಿದ್ದೇನೆ. ಜೋಗ ಜಲಪಾತವು ಭಾರತದ ಎರಡನೇ ಅತಿ ಎತ್ತರದ ಜಲಪಾತವಾಗಿದ್ದು, ದಟ್ಟವಾದ ಕಾಡು ಹಾಗೂ ಗುಡ್ಡಗಳಿಂದ ಆವೃತವಾದ ಪ್ರದೇಶದಲ್ಲಿ ಈ ಜಲಪಾತ ಕಂಡುಬರುತ್ತದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಜೋಗ ಜಲಪಾತವು ಮತ್ತೆ ಗತವೈಭವಕ್ಕೆ ಮರಳಿದೆ. ಮಲೆನಾಡಿನ ದಟ್ಟ ಹಸಿರು ಕಾನನ ಹಾಲಿನ ನೊರೆಯಂತೆ ಧುಮುಕುತ್ತಿರುವ ಜಲಪಾತವನ್ನ ಕಣ್ತುಂಬಿಕೊಂಡ ಸಂಭ್ರಮದಲ್ಲಿ ನಾನಿದ್ದೇನೆ. ನಿರಂತರವಾಗಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಲಿಂಗನಮಕ್ಕಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿ ಜಲಾಶಯದ ನೀರನ್ನ ಆಚೆ ಬಿಡಲಾಗಿದೆ. ಈ ಮೂಲಕ ಜಲಪಾತದ ಸೌಂದರ್ಯ ಇಮ್ಮಡಿಯಾಗಿದೆ. ಶರಾವತಿ ನದಿಯ ಮೂಲಕ 4 ವಿಭಿನ್ನವಾದ ರಾಜ, ರಾಣಿ, ರೋರರ್, ರಾಕೆಟ್ ಎಂಬ ಜಲಧಾರೆಗಳು ಭೋರ್ಗರೆಯುತ್ತಿದ್ದು ಜಲಪಾತದ ಸೌಂದರ್ಯಕ್ಕೆ ಎಂತವರಾದರೂ ಮಾರು ಹೋಗುತ್ತಾರೆ. ಜಲಪಾತದ ಒಟ್ಟು ಎತ್ತರ 250 ಮೀಟರ್ ಇದ್ದು ವರ್ಷವಿಡೀ ಪ್ರವಾಸಿಗರನ್ನ ತನ್ನ ಸೌಂದರ್ಯದಿಂದ ಆಕರ್ಷಿಸುತ್ತದೆ. ಹಚ್ಚ ಹಸಿರ ಬೆಟ್ಟಗಳ ನಡುವಿಂದ ಧುಮುಕುವ ನೀರು ಅದ್ಭುತ ಶಬ್ದವನ್ನ ಸೃಷ್ಟಿಸಿ ಕಿವಿಗೆ ಇಂಪು ನೀಡುತ್ತದೆ. ನನ್ನ ಬದುಕಿನೊಂದಿಗೆ ಅವಿನಾಭಾವವಾಗಿ ಬೆರೆತು ಹೋಗಿರುವ ಈ ಜಲಪಾತ ನನ್ನ ಬಾಲ್ಯದ ದಿನಗಳಿಂದಲೂ ಕೂಡ ಮರೆಯಲಾರದಂತ ವಿಸ್ಮಯ ಕ್ಷಣಗಳನ್ನ ನೀಡಿದೆ. ನಿತ್ಯವೂ ಸಾವಿರಾರು ಕನ್ನಡಿಗರು ಬಂದು ಹೋಗುವ ಜಲಪಾತವು ಇಲ್ಲಿ ಆಗಮಿಸುವ ಪ್ರವಾಸಿಗರನ್ನ ಸಂತೃಪ್ತಿಯಿಂದ ಕಳಿಸದೇ ಇರಲಾರದು. ಮಳೆಗಾಲದ ಅಬ್ಬರದ ಮಳೆಗೆ ಮೆರಗು ನೀಡುವ ಈ ವರ್ಣ ವೈಭವದ